ಹಾಯ್ ಫ್ರೆಂಡ್ಸ್, ಇಂಡಿಯನ್ ಡಾರ್ಕ್ನೆಸ್ ಕೋಚಿಂಗ್ ಸೆಂಟರ್ ವತಿಯಿಂದ ಸ್ವಾಗತ ಅಂತ ಹೇಳ್ತಾ ಇಂದು ನಾವು ಅಲ್ಫಾಬೆಟಿಕ್ ಅಪೋಸಿಟ್ ವರ್ಡ್ ಬಗ್ಗೆ ಕೇವಲ ಒಂದೇ ಒಂದು ನಿಮಿಷಗಳಲ್ಲಿ ಅಲ್ಫಾಬೆಟಿಕ್ ಅಪೋಸಿಟ್ ಲೆಟರ್ ಅನ್ನ ನೆನಪಿಡೋದು ಹೆಂಗಂತ ಹೇಳ್ಕೊಡ್ತೀನಿ ಬನ್ನಿ. ನಿಮ್ಮ ಕ್ವಶನ್ ಪೇಪರ್ದಲ್ಲಿ ರೀಸನಿಂಗ್ ಅಂತ ಒಂದ ಟಾಪಿಕ್ ಬರ್ತೈತಿ. ಆ ಟಾಪಿಕ್ ಒಳಗೆ ಏನಪ್ಪಾ ಅಂದ್ರ ಅಲ್ಫಾಬೆಟಿಕ್ ಸೀರೀಸ್ ಅಂತ ಹೇಳಿ ನಿಮಗ ಕ್ವಶನ್ ಕೇಳ್ತಾನ. ಎದ್ರ ಮ್ಯಾಲತ್ತ ಒಂದ ಅಪೋಸಿಟ್ ಲೆಟರ್ ಮ್ಯಾಲ ಕೇಳ್ತಾನು, ಒಂದ ಪ್ಲೇಸ್ ವ್ಯಾಲ್ಯೂ ಮ್ಯಾಲ ನಿಮಗೆ ಏನಪ್ಪಾ ಅಂದ್ರ ಕ್ವಶನ್ ಕೇಳ್ತಾನ. ಅದ್ರೊಳಗೆ ರೀಸನಿಂಗ್ ಟಾಪಿಕ್ ಒಳಗ ನಿಮ್ಗ ಅದು ABCD ಮ್ಯಾಲ ಕ್ವಶನ್ ಕೇಳ್ತಾನ. ಅವ್ನ್ ಹೆಂಗ್ ನೆನಪಿಡುದು, ಎ ವ್ಯಾಲ್ಯೂ ಎಷ್ಟ ಮತ್ ಎಕ್ ಅಪೋಸಿಟ್ ವರ್ಡ್ ಯಾವ್ದ ಅನ್ನೋದ ಹೆಂಗ್ ನೆನಪಿಡುದಂತ ನಾ ಈಗ ನಿಮ್ಗ ಕೇವಲ ಒಂದೇ ಒಂದ್ ನಿಮಿಷದಾಗ ಕಲಿಸ್ಕೊಡ್ತೀನಿ. ಈಗ ಅಪೋಸಿಟ್ ಲೆಟರ್ ಐತಿ. ಈಗ ಅಪೋಸಿಟ್ ಲೆಟರ್ ಅಂದ್ರೆ ಹೆಂಗ್ರಿ, ನಮ್ಗೆ ಗೊತ್ತಿಲ್ಲ. ಅಪೋಸಿಟ್ ಲೆಟರ್ ಅಂದ್ರೆ ಏಕ್ ಯಾವ್ದು ಅಪೋಸಿಟ್ ಬರ್ತೈತಿ ಅಂತ ಹೇಳಿ ನೆನಪಿಡ್ಬೇಕ. ನಿಮ್ಗ ಈಗ ನಾ ಟ್ರಿಕ್ ತಂದೀನಿ. ಹೆಂಗಂದ್ರೆ ಈಗ ಅಪೋಸಿಟ್ ಲೆಟರ್ ಐತಿ. ಅಪೋಸಿಟ್ ಲೆಟರ್ ಏಕ ಜಡ್ ಬರ್ತೈತೆ, ಏಕ ಏನ್ ಬರ್ತೈತಿ ಜಡ್ ಬರ್ತೈತಿ. ಬಿ ಕ ವಾಯ್, ಹಂಗ ಎಂ ಕ ಎನ್. ಇವ್ನ ಹೆಂಗ್ ನೆನಪಿಡುದ್ರಿ, ಇವ್ನೆಲ್ಲ ಹೆಂಗ್ ನೆನಪಿಡುದ್ರಿ ಅಂತ ಹೇಳಿ ನಿಮಗ ಬರಂಗಿಲ್ಲ. ಅದಕ್ಕೆ ನಿಮ್ಗೆ ಏನೈತಿ ಒಂದ್ ಟ್ರಿಕ್ ಮುಖಾಂತರ ನೆನಪಿಡಾಕ ನಿಮ್ಗ ಈಗ ಬಂದೇನಿ ನಾ ನಿಮ್ ಮುಂದ ನೋಡೋಣ ಬೇರೆ. ಇನ್ ಮತ್ತೆ ಹೆಂಗಂದ್ರ ಪ್ಲೇಸ್ ವ್ಯಾಲ್ಯೂ ಐತಿ. ಈ ಪ್ಲೇಸ್ ವ್ಯಾಲ್ಯೂ ಹೆಂಗ್ರಿ, ಪ್ಲೇಸ್ ವ್ಯಾಲ್ಯೂ ಹೆಂಗಪ್ಪ ಅಂದ್ರ ಈಗ ಎ ಈಕ್ವಲ್ ಟು 1, ಎದ್ ಎಷ್ಟ್ ವ್ಯಾಲ್ಯೂ 1, ಎ ಎಷ್ಟನೇ ಅಕ್ಷರ 1ನೇ ಅಕ್ಷರ. ಹಂಗ ಜಡ್ 26. ಗಡಗ ಹೆಂಗ್ ಕ್ವಶನ್ ಕೇಳ್ತಾನಪ್ಪ ಅಂದ್ರ ಕ್ವಶನ್ ಪೇಪರ್ದಾಗ ಈಗ ಆರ್ಮಿ ಅಂತ ಇರ್ತೈತಿ. ಆರ್ಮಿ ಅಂತ ಬರದ್ ಏನ್ ಕೊಡ್ತಾನ ಅಂದ್ರ 32. ಆರ್ಮಿ ಅಂದ್ರ 32 ಅಂತ ಕೊಟ್ಟ ಟಿಕಟ್ ಬಾಯ್ ಅಂತ ಹೇಳಿ ಬರದ ಕ್ವಶನ್ ಮಾರ್ಕ್ ಕೊಟ್ಟ ನಿಮ್ಗೆ ABCD ಅಂತ ಹೇಳಿ ಆಪ್ಷನ್ಸ್ ಕೊಡ್ತಾನ. ಅವಾಗ ನಿಮ್ಗೆ ಇದು ಹೆಂಗ್ರಿ, ಆರ್ಮಿ ಅಂದ್ರ 32 ಬರ್ದಾನ, BOY ಬಾಯ್ ಅಂದ್ರ ಎಷ್ಟ ಕೊಟ್ಟಾನ್ರಿ, ಹಂಗತ್ ಕನ್ಫ್ಯೂಸ್ ಇರುತ್ತೆ. ಅದನ್ನೆಲ್ಲ ಕನ್ಫ್ಯೂಸ್ ಹೋಗ್ಸಾಕ ನಿಮಗೆ ಏನಪ್ಪಾ ಅಂದ್ರೆ ಈಗ ನಾನು ನಿಮ್ಮನ್ನ ಬಂದಿನಿ ಹಂಗತ್ತ ನೋಡೋಣ ಬರ್ರಿ. ಈಗ ಫಸ್ಟ್ ನಾವ ಅಪೋಸಿಟ್ ಲೆಟರ್ ಬಗ್ಗೆ ನೋಡೋಣ ಬರ್ರಿ. ಈಗ ಅಪೋಸಿಟ್ ಲೆಟರ್ ಅಂದ್ರ ಏಕ ಜಡ್ಡ, ಬಿ ಕ ವಾಯ, ಸಿ ಕ ಎಕ್ಸ್ ಐತಿ. ಈಗ ಅದಕ್ಕ ಅಪೋಸಿಟ್ ಜಡ್ ಐತಿ ಅಂತ ಹೆಂಗ್ ಈಗ ನಿಮ್ಗೆ ಹೇಳ್ತೀನಿ. ಆಜಾದ ನಾವ ನಿಮ್ಮ ದೋಸ್ತಾನ, ನಿಮ್ಮ ದೋಸ್ತದಾನ. ಆಜಾದ್ ನಾವ್ ನಿಮ್ಮ ದೋಸ್ತದಾನ. ಆಜಾದ ನಾವ್ ನಿಮ್ ದೋಸ್ತ ಹುಡುಗ. ಆ ಹುಡುಗ ಏನೈತಿರಿ ಇಂಗ್ಲಿಷ್ನ್ಯಾಗ ಬಾಯ್. ಆ ಹುಡುಗ ಬಾಯ್ ಅತಂತೀರಿ. ಆಜಾದ್ ಅನ್ನೋ ದೋಸ್ತ ನಿಮ್ಮ ಹುಡುಗ ಕ್ರಕ್ಸ್ ಅನ್ನೋದ್ ಏನ್ ಹೇಳಿ ಚಾಕ್ಲೇಟ್. ಕ್ರಕ್ಸ್ ಅನ್ನೋ ಚಾಕ್ಲೇಟ ತಿಂತಾನ. ಆಜಾದ್ ಅನ್ನೋ ಒಬ್ಬ ಹುಡುಗ ಕ್ರಕ್ಸ್ ಅನ್ನೋ ಚಾಕ್ಲೇಟ್ ತಿಂದ್ ಅವ್ ಅಷ್ಟ ಬಿಡಂಗಿಲ್ರಿ, ಏನ್ ಮಾಡ್ತಾನ, ಮೌಂಟೇನ್ ಡ್ಯೂ ಅನ್ನೋದೊಂದ ಕೂಲ್ ಡ್ರಿಂಕ್ಸ್ ಕುಡಿತಾನ. ಯಾವ್ದು ಹೇಳ್ರಿ, ಮೌಂಟೇನ್ ಡ್ಯೂ ಅನ್ನೋದೊಂದ ಕೂಲ್ ಡ್ರಿಂಕ್ಸ್ ಕುಡದ ಮತ್ ಕುಡಿದ್ ಏನ್ ಮಾಡ್ತಾನ ಅಂದ್ರ ಅವ ಸಂಜಿಕ್ ಈವ್ನಿಂಗ್ ಟೈಮ್ ಆಜಾದ ನಾವ ನಿಮ್ ದೋಸ್ತ ಕ್ರಕ್ಸ್ ಅನ್ನೋ ಚಾಕ್ಲೇಟ್ ತಿಂದು ಮೌಂಟೇನ್ ಡ್ಯೂ ಕುಡದ ಈವ್ನಿಂಗ್ ಟೈಮ್ ಫಾಲ್ತು ಅನ್ನೋ ಪಿಕ್ಚರ್ ನೋಡಾಕ ಹೊಕ್ಕನ್ರಿ. ಯಾರ್ ಹೇಳ್ರಿ, ಆಜಾದ್ ಅನ್ನೋ ಒಬ್ಬ ಹುಡುಗ ಕ್ರಕ್ಸ್ ಚಾಕ್ಲೇಟ್ ತಿಂದು ಮೌಂಟೇನ್ ಡ್ಯೂ ಕುಡದ ಫಾಲ್ತು ಅನ್ನೋ ಪಿಕ್ಚರ್ ನೋಡಾಕ ಸಾಯಂಕಾಲ ಹೊಕ್ಕಾನ. ಹೋದ್ ನಂತರ ಅವ ಪಿಕ್ಚರ್ ಮುಗಿಸ್ತಾನ್ರಿ. ಪಿಕ್ಚರ್ ಮುಗಿತೈತಿ. ಪಿಕ್ಚರ್ ಮುಗಿಯಂತ ಏನಂತಾನ ಗೊತ್ತೇನ್ರಿ, ಅವ ವಾವ್ ಎಷ್ಟ್ ಚಂದ ಐತಿ, ಎಷ್ಟ್ ಗ್ರೇಟ್ ಐತಿ ಅಂತ ಹೇಳಿ ಏನ್ ಮಾಡ್ತಾನು ಅವ ಮುಂದ್ ಬಂದ ಹೇಳ್ತಾನ. ನೀವ್ ಇಟ್ಟೆಲ್ಲಾ ಇಟ್ಟೆಲ್ಲಾ ಕಾರ್ಬಾರ್ ಮಾಡೋ ಹುಡುಗ ಈಗ ಎಷ್ಟ್ ನಿಂತಿದಾನ್ರಿ, ಈಗಿನ ಹೈಸ್ಕೂಲ್ ಹೊಂಟಾನ. ಯಾರ್ ಹೇರಿ, ನೀವು ಆಜಾದ ನಾವ ಈಗಿನ ಹೈಸ್ಕೂಲ್ ಹೊಂಟಾನ್ರಿ. ಅವ್ರ ಅಪ್ಪ ಏನಂತಾನು, ಈಗ ನೀ ಹೈಸ್ಕೂಲ್ ಹೊಂಟ ಇದೀವೋ, ಹಿಂಗ ಪಿಕ್ಚರ್ ಅದು ನೋಡ್ಕೊತ ಹಾದ್ಯಾರ, ಇಂತ ಪಾಲ್ತು ಪಿಕ್ಚರ್ ಅದು ನೋಡ್ಕೊತ ಹಾದ್ಯ ಅಂದ್ರ